ಈಗ ನಾನು ಕ್ಲಚ್ ಹಿಡ್ಕೊಂಡ್ರು ಕೂಡ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಇದು ಸೆನ್ಸರ್ ಇಶ್ಯೂ. ಇದು ಸೌಂಡ್ ಹೇಗಿರುತ್ತೆ ಬನ್ನಿ. ನಮ್ಮ ಮನೆಯಲ್ಲಿ ಎಷ್ಟೋ ಸಲ ಹೋಗಿತಾರೆ ಈ ತರ ಗಾಡಿ ತಗೊಳ್ಳೋದು ಬದಲು ಆ ತರದೊಂದು 4 ಕಸ ಕಟ್ಕೊಂಡು ಹಾಲ್ ಕರ್ಕೊಂಡು ಆರಾಮಾಗಿರ್ಬೋದಿತ್ತಲ್ಲ ಬಡ್ಡಿದ ಅಂತ. KTM ಅಲ್ಲಿ ಸೆನ್ಸರ್ ಇಶ್ಯೂ ಯಾವ ತರ ಬರ್ತಿದೆ ಅಂತ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಕ್ಲಚ್ ಅಲ್ಲೂ ಕೂಡ ಗಾಡಿ ಸ್ಟಾರ್ಟ್ ಆಗಲ್ಲ. ಈಗ ಗೇರ್ ಅಲ್ಲಿ ಇತ್ಕೊಂಡು ಒಂದು ನಿಮಿಷ, ಈಗ ನ್ಯೂಟ್ರಲ್ ಐತೆ, ನಿಮ್ಗೆ ಇನ್ನೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ಬೆಳಗ್ಗೆ ಎದ್ದು ಈಗ ಗೇರಲ್ಲಿ ಇರುತ್ತೆ ಅನ್ಕೊಳ್ಳಿ, ಗೇರಲ್ಲಿ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಏನ್ ಮಾಡಿದ್ರು ಸ್ಟಾರ್ಟ್ ಆಗಲ್ಲ. ನಿನ್ನೆ ನಿಮ್ಗೆ ಇದು ವರ್ಕ್ ಆಗಿಲ್ಲ, ಕ್ರೂಸ್ ಕಂಟ್ರೋಲ್ ವರ್ಕ್ ಆಗಿಲ್ಲ. ಕ್ರೂಸ್ ಕಂಟ್ರೋಲ್ ಈಗ ಅಷ್ಟೊಂದು ದುಡ್ಡು ಕೊಟ್ಟು ಕ್ರೂಸ್ ಕಂಟ್ರೋಲ್ ವರ್ಕ್ ಆಗಿಲ್ಲ ಅಂದರೆ ಶಿಫ್ಟರ್ ವರ್ಕ್ ಆಗುತ್ತೆ. ಕ್ರೂಸ್ ಕಂಟ್ರೋಲ್ ನೆನ್ನೆಯಿಂದ ವರ್ಕ್ ಆಯ್ತಾ ಇಲ್ಲ. ಏನು ಕಂಪ್ಲೇಂಟ್ ಮಾಡಿದ್ರು ಅಷ್ಟೇ. ಈಗ ಆಲ್ರೆಡಿ ಒಂದ್ಸಲ ಗೇರ್ ಇಶ್ಯೂ ಬಂದ್ಬಿಟ್ಟು ಶೋರೂಮ್ಗೆ ಹೋಗಿ ತೋರಿಸ್ಕೊಂಡು ಅದನ್ನ ಇಶ್ಯೂ ಸಾಲ್ವ್ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಕ್ರೂಸ್ ಕಂಟ್ರೋಲ್ ಸೆಲೆಕ್ಟ್ ಎಲ್ಲ ಐತೆ. ನೆನ್ನೆ ನಾನು ಲಾಂಗ್ ರೈಡ್ ನಮ್ಮ ಕುಣಿಗಲ್ಲಿಗೆ ಬರುವಾಗ ಕ್ರೂಸ್ ಕಂಟ್ರೋಲ್ ಹಾಕೋಣ ಅಂತ ಇದು ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ, ಇದು ವರ್ಕ್ ಆಗ್ತಾ ಇಲ್ಲ. ಅಂದರೆ ಮಾರ್ಕ್ ತೋರಿಸುತ್ತೆ, ಇಲ್ಲಿ ಸಿಂಬಲ್ ತೋರಿಸುತ್ತೆ, ನಿಮಗೆ ಸಿಂಬಲ್ ತೋರಿಸಿದೆ ಅಷ್ಟೇ. ಅಂದರೆ ಬಟ್ ವರ್ಕ್ ಆಗ್ತಾ ಇಲ್ಲ ಅದು ನಾನು ನಿನ್ನೆ ಇವೆಲ್ಲ ಚೆಕ್ ಮಾಡಿದೆ. ಈ ವಿಡಿಯೋಸ್ ಮಾಡೇ ನಾನು KTM ಶೋರೂಮ್ಗೆ ಹೇಳ್ತೀನಿ ಇದು ಏನು ಇಶ್ಯೂ, ಒಂದಾದ್ಮೇಲೆ ಒಂದು ಇಶ್ಯೂ ಬರ್ತೈತೆ ಅಂತ. ಈಗ ನೋಡಿ, ನನಗೆ ಗೇರಲ್ಲೇ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದರೆ ಒಂದು ಸ್ಪ್ಲೆಂಡರು ಕೂಡ ಸ್ಟಾರ್ಟ್ ಆಗುತ್ತೆ ಗೇರಲ್ಲಿ. ಈಗ ಅದನ್ನು ನಾನು ನ್ಯೂಟ್ರಲ್ ಮಾಡಿಕೊಂಡ್ರೆ ಇವಾಗ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನನಗೆ ಅದು ಪೆಟ್ರೋಲ್ ಸಪ್ಲೈ ಆಗೋಕ್ಕೆ ಸೌಂಡ್ ನೋಡಿ, ಇವಾಗ ಸ್ಟಾರ್ಟ್ ಆಗುತ್ತೆ. ಬೇರೆ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಗೈಸ್, ಬಟ್ ಇದು 400cc ಇರೋದ್ರಿಂದ ಇಶ್ಯೂ ಮೇಲೆ ಇಶ್ಯೂ ಬರ್ತಾನೆ ಇರುತ್ತೆ. ನೀವೆಲ್ಲ ತಗೊಂಡು 100% ಪರ್ಫೆಕ್ಟ್ ಆಗಿರ್ತೀನಿ ಅನ್ನೋದಂತೂ ಸುಳ್ಳು. ಇದರಲ್ಲಿ ಬೇರೆಲ್ಲ ಚೆನ್ನಾಗಿದೆ, ಇದು ಸ್ಪೀಡ್ ಮತ್ತೆ ಪವರ್ ಇದ್ರದ್ದೆಲ್ಲ ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಬಟ್ ಇದೇನು ಇಶ್ಯೂ ಬರ್ತೈತೆ ಅಂದರೆ ನನಗೆ ಒಂದೊಂದ್ಸಲ ಒಂದೊಂದು ಇಶ್ಯೂ ಬರುತ್ತೆ. ಒಂದು ನೆನ್ನೆ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗಿಲ್ಲ, ಮತ್ತೆ ಇವಾಗ ಗೇರಲ್ಲಿ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಮೊನ್ನೆ ಒಂದು ಐ ಥಿಂಕ್ ಏನೋ ಗಾಡಿನ ನಿಲ್ಸಿದ್ರೆ ಈ ತರ ಪ್ರಾಬ್ಲಮ್ ಬರ್ತಿದೆ, ಅದಂತೂ ನನಗೆ ಗೊತ್ತಿಲ್ಲ. ಆಮೇಲೆ ಪ್ರತಿ ಸಲ ಚೈನ್ ಬೇಗ ಲೂಸ್ ಆಗೋಗುತ್ತೆ. ಒಂದು 400-500 ಕಿಲೋಮೀಟರ್ ನಾವೇನಾದ್ರೂ ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ 400-500 ಕಿಲೋಮೀಟರ್ಗೆಲ್ಲ ಒಂಥರ ಚೈನ್ ಆಲ್ಮೋಸ್ಟ್ ಅಲ್ಲಿ ಲೂಸ್ ಆಗೋಗುತ್ತೆ. ಇದು ಸೌಂಡ್ ಹೇಗಿರುತ್ತೆ ಬನ್ನಿ. ಇದ್ರ ಸೌಂಡ್ಗಿಂತ ನಮ್ಗೆ ಇನ್ನೊಂದು 200 ZEN 1 ಅಲ್ಲಿ ಬರ್ತಿತ್ತು ಸೌಂಡ್. ಆದ್ರೂ ಮುಂದೆ ಇವೆಲ್ಲ ಗಾಡಿಗಳೆಲ್ಲ ವೇಸ್ಟ್ ಅನ್ಸುತ್ತೆ. ಸೌಂಡ್ ಅಲ್ಲಿ ಹೇಳಿದ್ ನಾನು, ಬೇರೆ ಅನ್ಕೋಬೇಡಿ. ಸೌಂಡ್ ಅಲ್ಲಿ ಆ ಗಾಡಿ ಮುಂದೆ ಈ ಗಾಡಿ ಸೌಂಡ್ ಎಲ್ಲ ಏನೂ ಇಲ್ಲ. ಇದು ಆಕ್ಚುಲಿ ಅಷ್ಟೊಂದು ಫೀಲ್ ಕೊಡಲ್ಲ. ZEN 3 ಗಾಡಿ, ZEN 1 ವೆಹಿಕಲ್ ಅಲ್ಲಿ ಇದ್ದಷ್ಟು ಸೌಂಡ್ ಎಫೆಕ್ಟ್ ಇದ್ರಲ್ಲಿ ಇಲ್ಲ. ಅಂದ್ರೆ ಈ ಸೌಂಡ್ ಈಗ ಸ್ಟಾರ್ಟಿಂಗ್ ಈಗ ರೇಸ್ ಮಾಡಿದ್ರೆ ಬರುತ್ತಲ್ಲ, ಈ ಸೌಂಡ್ ಮಾತ್ರ ZEN 1 ಅಲ್ಲಿ ಒಂಥರ ಪ್ಯೂರ್ ಬರುತ್ತೆ. ಇದ್ರಲ್ಲಿ ಅಷ್ಟೊಂದು ಕಿಕ್ಕಿಲ್ಲ. ಇದು ನಮ್ಗೆ ಆಲ್ಮೋಸ್ಟ್ ಅಲ್ಲೂ ಗಾಡಿ ಬೆಳಗ್ಗೆ ಹೊತ್ತೇನಾರ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಇದು ಗಾಡಿ ವಾರ್ಮ್ ಅಪ್ ಆಗಕ್ಕೆ ಹತ್ತತ್ರ 3 ಮಿನಿಟ್ಸ್ ತಗೊಳುತ್ತೆ. ಅದು ನಮ್ಗೆ KTM ಡಿಸ್ಪ್ಲೇಲೇ ತೋರಿಸ್ತಾ ಇರುತ್ತೆ ನಿಮ್ಗೆ ಲೋ ಅಂತ. ಇಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇರುತ್ತೆ ಲೋ ಅಂತ. ಇದು ಓಕೆ ಅಂತ ಬರೋ ಗಂಟ ಗಾಡಿ ಮೂವ್ ಮಾಡಂಗಿಲ್ಲ, ಬೆಳಗ್ಗೆ ಹೊತ್ತು ಮಾತ್ರ. ಅದಕ್ಕೂ ಮುಂಚೆ ಮೂವ್ ಮಾಡ್ಬೋದು, ಬಟ್ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು. ಯಾಕೆಂದ್ರೆ ಗಾಡಿ ವಾರ್ಮ್ ಅಪ್ ಆಗಿರಲ್ಲ, ಆಯಿಲ್ ಸಪ್ಲೈ ಆಗಿರಲ್ಲ. ಆಟೋಮೆಟಿಕ್ ನೀವು ಮೂವ್ ಮಾಡಿದ್ರೆ ಇಶ್ಯೂ ಆಗುತ್ತೆ 100%. ಆಕ್ಚುಲಿ ನಾನು ಹಿಂದೆಗಡೆ ಮಡ್ಗಾಡ್ ತೆಗಿಸ್ಬಿಟ್ಟು ಟೈಲ್ ಟೈಡಿ ಹಾಕ್ಸ್ಬೇಕು, ಅದು ಕಿಕ್ಕಿರುತ್ತೆ. ಇದು ಲುಕ್ ಇದೆ. ಮಿರರ್ ತೆಗೆದ್ರೇನೆ ಒಂದು ಲುಕ್ಕು. ಬಟ್ ಇದೊಂದು ಸ್ವಲ್ಪ ಟೈಲ್ ಟೈಡಿ ಹಾಕ್ಸಗಂಟ ಇರ್ಲಿ, ಹೊಸ ಗಾಡಿ ಅಲ್ವಾ, ಸ್ವಲ್ಪ ದಿನನಾರ ಅದೇ ಫೀಲ್ ಅಲ್ಲಿ ಇರ್ಲಿ. ಇದು ಸೈಡ್ ಇಂದ ಸಖತ್ ಲುಕ್ ಅನ್ಸುತ್ತಿದೆ. ನನ್ನ ಪ್ರಕಾರ KTM ಡ್ಯೂಕ್ ಅಲ್ಲಿರೋ ಅಂತ ಬ್ರೇಕ್ ಸಿಸ್ಟಮ್ ಇನ್ನ ಯಾವ ಗಾಡಿಲೂ 400cc
ಬೈಕ್ ಅಲ್ಲಿ ಇಷ್ಟು ಬ್ರೇಕ್ ಸಿಸ್ಟಮ್ ಕೆಪಾಸಿಟಿ ಕೊಟ್ಟಿರೋ ಡೌಟ್. ಯಾವ ತರ ಹಿಡಿಯುತ್ತೆ ಅಂದ್ರೆ ಗಾಡಿ ಬ್ರೇಕ್ ಹಿಡಿದ್ರೆ ನೀನು ನಿಂತಿದ್ದ ಜಾಗ ಬಿಟ್ಟು ಅಳ್ಳಾಡಲ್ಲ, ಅಷ್ಟು ಬ್ರೇಕಿಂಗ್ ಕೆಪಾಸಿಟಿ ಇದೆ ಆ ಗಾಡಿಲಿ ಮಾತ್ರ. ನನ್ನ ಪ್ರಕಾರ ಮೈಲೇಜ್ ಪರವಾಗಿಲ್ಲ. ಒಂದು ಪವರ್ ಪೆಟ್ರೋಲ್ ಏನಾರು ಹಾಕ್ಸಿದ್ರೆ ಒಂದು 33ವರೆಗೂ ಕೊಡುತ್ತೆ, ಅದು 390cc. ಇದು ಅದು ಕೊಡೋದೇ ದೊಡ್ಡ ವಿಷಯ. KTMದು ಪೌಚ್ ಚೆನ್ನಾಗಿದೆ, ಕೀಗೆ ಮಾತ್ರ ಒಂಥರ ಕವಚ ಇದ್ದಂಗೆ. ಆ್ಯಕ್ಚುಲಿ ಇಷ್ಟೇ ನೋಡಿ, ಒಂಥರ ಪೌಚು ಸಕ್ಕತ್ತಾಗಿದೆ ಈ ಗಾಡಿಗೆ.